ವೈಕುಂಠಧಾಮಂ ವೈದೇಹಿರಾಮ श्री कुमारेश्वर महाराज की, अयोध्यापति श्री रामचंद्र की जय श्री राम। ಇರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಆ ಮಂತ್ರಾಕ್ಷತೆಗಳನ್ನ ತಾಲೂಕಿನ ಪ್ರತಿಯೊಂದು ಹಿಂದೂ ಮನೆಗೆ ತಲುಪಿಸಬೇಕು. ಪ್ರತಿಯೊಬ್ಬ ಹಿಂದೂ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ಆ ಸಂದರ್ಭದಲ್ಲಿ ಅದಕ್ಕೆ ಪೂಜೆಯನ್ನ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮ. ಎಲ್ಲರಿಗೂ ರಾಮ ಮಂದಿರದ ಉದ್ಘಾಟನೆಯ ಆಹ್ವಾನ ಪತ್ರಿಕೆಗಳು ಹಾಗೂ ರಾಮನ ಭಾವಚಿತ್ರವನ್ನ ವಿತರಿಸುವಂತ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ವಿತರಣಾ ಕಾರ್ಯಕ್ರಮದಲ್ಲಿ ಈ ರಾಮ ಮಂದಿರದ ಕುರಿತು ನಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡೋದಕ್ಕೆ ಆಗಮಿಸಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧಾರವಾಡ ವಿಭಾಗದ ಭೌತಿಕ ಪ್ರಮುಖರಾದಂತ ಶ್ರೀ ಗುರುರಾಜ್ ಕುಲಕರ್ಣಿ ಅವರನ್ನು ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಒಂದು ರಾಜ್ಯ ಸುರಾಜ್ಯ ಆಗಿರ್ಬೇಕಾದ್ರೆ ರಾಮ ಭರತನಿಗೆ ಹೇಳ್ತಾನೆ, ನಿನ್ನ ದೇಶದಲ್ಲಿ ನಿನ್ ಜನ ಸದಾಚಾರಿಗಳಾಗಿದ್ದಾಗ ಮಾತ್ರ ನಿನ್ ರಾಜ್ಯ ಸುರಾಜ್ಯ ಆಗುತ್ತೆ. ಅದಕ್ಕೆ ಅದ್ರ ಕುರಿತಂತನೂ ನೀನು ಆಲೋಚನೆ ಮಾಡು ಅನ್ನುವಂಥ ಮಾತನ್ನ ಹೇಳ್ತಾನೆ. ಅಲ್ಲಿಂದ ಅವನನ್ನು ಬೀಳ್ಕೊಡ್ತಾನೆ. ಹಂಗೆ ಸೂರ್ಯವಂಶಿ ರಾಮ, ಆ ರಾಮನ ಅವತ್ತಿನ ದಿವಸ 12 ಗಂಟೆಗೆ ಸರಿಯಾಗಿ ರಾಮ ಜನಿಸ್ದ ಅನ್ನುವಂಥ ಏನು ಸಮಯ ಇದೆ ರಾಮನವಮಿ ದಿವಸ, ಅವತ್ತು ಸೂರ್ಯ ಅವತ್ತು ರಾಮನ ಲಲಾಟದ ಮೇಲೆ ತಿಲಕದ ರೂಪದಲ್ಲಿ ಅವನ ಕಿರಣ ಬಂದು ಬೀಳೋದಿದೆ. ಆ ವಿಜ್ಞಾನದ ತಂತ್ರಜ್ಞಾನದ ಕೆಲಸವನ್ನು ಮಾಡ್ತಿರೋದು ಬೆಂಗಳೂರಿನ ಒಂದು ಕಂಪ್ನಿ. ಯಾಕಂದ್ರೆ ನಮ್ದು ಹೆಮ್ಮೆ ಕರ್ನಾಟಕದ. ಹೀಗೆ ಅದರ ಕೆಲಸ ಭರದಿಂದ ಸಾಕ್ತಾ ಇದೆ. ಆಗ್ಲೇ ಸೂಚ್ಯವಾಗಿ ಹೇಳದಂತೆ ನಾವು ಅಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯಕರ್ತರಾಗಿ 7ನೇ ತಾರೀಕಿನ ದಿವಸ ಪವಿತ್ರ ಮಂತ್ರಾಕ್ಷತೆಯನ್ನ ಮನೆ ಮನೆಗಳಿಗೆ ತಲುಪಿಸೋದು ನಾವೆಲ್ಲರೂ ಭಾಗವಹಿಸೋಣ ಅನ್ನುವಂಥ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೆ ವಂದಿಸ್ತಾ, ಹಾನಗಲ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯಕರ್ತರಿಗೆ ವಂದಿಸ್ತಾ, ಇಷ್ಟೊತ್ತು ಶಾಂತವಾಗಿ ಕುಳಿತು ಕೇಳಿದಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಇಡೋದಿದ್ದೀನಿ. ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಪ್ರಥಮವಾಗಿ ಶ್ರೀರಾಮರ ಜನ್ಮಸ್ಥಳ, ಶ್ರೀರಾಮರ ವ್ಯಕ್ತಿತ್ವ, ಅವರ ಹುಟ್ಟು, ಇದೆಲ್ಲದನ್ನು ಕೂಡ ಅವರ
ಮೌಲಿಕವಾದಂತಹ ಒಂದು ಬದುಕು, ಮೇರು ವ್ಯಕ್ತಿತ್ವ, ಇದೆಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ಅಯೋಧ್ಯೆಯನ್ನೇ ನಮ್ಮ ಎದುರಿಗೆ ತಂದು ನಿಲ್ಲಿಸಿದರು. ಶ್ರೀರಾಮಚಂದ್ರನನ್ನು, ಲಕ್ಷ್ಮಣನನ್ನು, ಭರತನನ್ನು, ಕೌಸಲ್ಯನ್ನು ಎಲ್ಲರನ್ನೂ ನಮ್ಮ ಎದುರಿಗೆ ತಂದು ನಿಲ್ಲಿಸಿ ಅವರ ಎಲ್ಲ ವ್ಯಕ್ತಿತ್ವವನ್ನು, ಆದರ್ಶಗಳನ್ನು ನಮ್ಮ ಮುಂದೆ ಬಹಳ ಚೆನ್ನಾಗಿ ವಿವರಿಸಿದರು. ಹೃದಯಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಭಾವಕ್ಕೆ ಎಲ್ಲ ನಾಟುವ ರೀತಿಯಲ್ಲಿ ಅವರು ಹೇಳಿದರು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಧಾರ್ಮಿಕವಾದ ಶ್ರದ್ಧೆ ಇರ್ತದೆ. ಅದನ್ನು ಯಾರೂ ಕೂಡ ಅಳಿಸಾಕಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಮನುಷ್ಯ ಭೂಮಿಗೆ ಹುಟ್ಟುತ್ತಾನೆ, ಭೂಮಿ ಮೇಲೆ ಅವನ ಹುಟ್ಟು ಎಷ್ಟು ನಿಶ್ಚಿತವಾಗಿ ಸತ್ಯವಾಗಿರ್ತದೋ ಹಾಗೆಯೇ ಅವನ ಭಾವನೆಯ ಸ್ಪರ್ಶಕ್ಕೆ ಒಂದು ಧಾರ್ಮಿಕತೆಯ ಒಂದು ಪವಿತ್ರವಾದ ಸ್ಪರ್ಶ ಹಾಕ್ಕೊಂಡೇ ಬರ್ತಾನೆ ಮನುಷ್ಯ. ಹೀಗಾಗಿ ಈ ಭಾವುಕತೆ ತುಂಬ ಪವಿತ್ರವಾದಂಥದ್ದು. ಇಂಥ ಧಾರ್ಮಿಕ, ದೈವಿಕ ಈ ಭಾವಸ್ಪರ್ಶ ಇದೆಯಲ್ಲ, ಇದನ್ನು ನಾವು ನಮ್ಮ ಯಾವುದೇ ಆರಾಧ್ಯ ದೈವದಲ್ಲಿ ನಾವು ಇರಿಸುತ್ತೇವೆ, ಆರಾಧಿಸ್ತೇವೆ, ನೋಡ್ತೀವಿ, ಪೂಜಿಸ್ತೀವಿ. ಹಾಗಾಗಿ ಶ್ರೀರಾಮ ನಮ್ಮ ಅಖಂಡ ಹಿಂದೂಸ್ತಾನದ ಒಂದು ಭಾವಸ್ಪರ್ಶದ ಶ್ರೇಷ್ಠ ವ್ಯಕ್ತಿತ್ವ ಶ್ರೀರಾಮರು. ಶ್ರೀರಾಮ ರಾಜರೂ ಹೌದು, ಋಷಿಯೂ ಹೌದು, ದೈವವೂ ಹೌದು, ದೈವದ ಅವತಾರ. ಹಾಗಾಗಿ ಶ್ರೀರಾಮ ಅರಣ್ಯದಲ್ಲಿ ವಾಸವಾಗಿದ್ದ ಋಷಿಮುನಿಗಳ ಯಜ್ಞ ಸಂರಕ್ಷಕರಾಗಿ, ಅಂದರೆ ಅನೇಕರು ಕಾಡ್ತಾ ಇದ್ರು ಅವತ್ತು, ಅದರ ಸಂರಕ್ಷಕರಾಗಿಯೂ, ಋಷಿಗಳನ್ನು ಪೋಷಕರಾಗಿಯೂ, ಸ್ವತಃ ರಾಜನಾಗಿ ಪ್ರಜೆಗಳ ಒಂದು ಆಡಳಿತವನ್ನು ಮಾಡಿ ಪ್ರಜಾರಕ್ಷಕರಾಗಿಯೂ, ಹೀಗೆ ಉದಾತ್ತ ಮೌಲ್ಯಗಳಿಂದ ಅವರು ಶೋಭಿತರಾಗಿದ್ದಾರೆ. ನಮ್ಮ ದೇಶದಲ್ಲಿ ಶ್ರೀರಾಮನನ್ನು ಕುರಿತು, ಸೂರ್ಯವಂಶವನ್ನು ಕುರಿತು ರಘುವಂಶ ಅನ್ನುವಂತಹ ಒಂದು ಕಾವ್ಯವನ್ನು ಕಾಳಿದಾಸ ಬರೆದಿದ್ದಾರೆ. ಹಾಗೆಯೇ ಒಂದು ಉತ್ತರ ರಾಮಚರಿತೆ ಎಂಬತಕ್ಕಂಥ ಒಂದು ಶ್ರೇಷ್ಠ ಕಾವ್ಯವನ್ನು ಭವಭೂತಿ ಬರೆದಿದ್ದಾರೆ. ಆ ಉತ್ತರ ರಾಮಚರಿತ್ರೆಯಲ್ಲಿ ರಾಮನ ಭವ್ಯ ದಿವ್ಯ ವ್ಯಕ್ತಿತ್ವವನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಭವಭೂತಿ. ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸ ಹೇಗೋ ಹಾಗೆ ಭವಭೂತಿಯೂ ಕೂಡ ಒಬ್ಬರು. ಆದ್ದರಿಂದ ಅಂತಹ ಆ ಉತ್ತರ ರಾಮಚರಿತೆ ಕಾವ್ಯ ಏನಿದೆ, ಅದರಲ್ಲಿ ಇಡೀ ಆ ಕಾವ್ಯ ಶ್ರೀರಾಮನ ವ್ಯಕ್ತಿತ್ವದ, ಅವನ ಉದಾತ್ತತೆಯ ವರ್ಣನೆಗೆ, ಅಂದರೆ ವರ್ಣನೆ ಅಂತಲ್ಲ, ಅದು ಸುಮ್ಮನೆ ಕಾಲ್ಪನಿಕವಲ್ಲ, ಅದು ಅವರು ಇದ್ದಂಥದ್ದನ್ನು ಅಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ. ಆದ್ದರಿಂದ ಇಂತಹ ರಾಮ ನೋಡಿ, ಒಂದು ದೇಶದ ಆತ್ಮದ ಒಂದು ಗೌರವ ಅನ್ನೋದೇನಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುವಂಥ ಸಂದರ್ಭ ಯಾವಾಗ ಬರ್ತದೆ. ಇಂಥ ಮಹಾಪುರುಷನು ಹುಟ್ಟಿದ ಜಾಗನೇ ಯಾವ ಪರಿಸ್ಥಿತಿ ಬಂತಲ್ಲ ಈ ದೇಶದಲ್ಲಿ, ನಾವು ವಿಚಾರ ಮಾಡಬೇಕು. ಈ ದೇಶದಲ್ಲಿ ಹುಟ್ಟಿದಂಥ ನಾವೆಲ್ಲ ಮೂಲಿಗರು, ಈ ದೇಶದ ಮೂಲರು ನಾವೆಲ್ಲ. ಇಂಥ ದೇಶದೊಳಗೆ ಅಂಥ ಘನ ವ್ಯಕ್ತಿತ್ವದ ಶ್ರೀರಾಮರು ನಮ್ಮ ಪೂರ್ವಜರಿಗೆ ಬಹುದೊಡ್ಡ ಆಡಳಿತಾತ್ಮಕವಾದ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ಆ ಶ್ರೀರಾಮ ಹುಟ್ಟಿದ ಆ ಜಾಗ ಏನಿತ್ತಲ್ಲ, ಅದಕ್ಕೆ ಸಂಚಕಾರ ಅಂದರೆ ಅದನ್ನು ಇಲ್ಲಾರ್ದಂಗೆ ಮಾಡೋದು ಅನ್ನುವಂಥದ್ದು ಒಂದು ಮಹಾ ದುರಂತ ಇದೆ. ಆದ್ದರಿಂದ ಇಂತಹ ಒಂದು ಮಹಾ ದುರಂತ ಮತ್ತೆ
ನಮ್ಮ ಕಣ್ಣಿಗೆ ಆಗಬಾರ್ದು. ಅದು ಅವರ ಹುಟ್ಟಿದ ಜಾಗವಾಗಿಯೇ ಉಳಿಬೇಕು. ಅಲ್ಲಿ ಬಾಲರಾಮನ ಅಂದರೆ ಅವರ ಜನ್ಮಸ್ಥಳದ ಬಾಲರಾಮನ ಪ್ರತಿಷ್ಠಾಪನೆ ಆಗಬೇಕು ಎಂಬುವ ಮಹಾ ಉದ್ದೇಶ. ನಮ್ಮ ಆತ್ಮ ಸ್ವಾಭಿಮಾನದ ಒಂದು ಪುನರುತ್ಥಾನ ಅನ್ನೋದೇನಾಗ್ತದಲ್ಲ, ಅದನ್ನು ನಾವು ನೋಡಬೇಕು, ಕಾಣಬೇಕು. ಅದರ ಜೊತೆಗೆ ಇಡೀ ನಮ್ಮ ರಾಜಕೀಯ ಸುಭಿಕ್ಷೆ ಅನ್ನೋದನ್ನು ಕೂಡ ಕಾಣಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅದಕ್ಕೆ ಹಲವಾರು ಹೋರಾಟಗಳು ಎಷ್ಟೆಷ್ಟಾಯಿತು, ಏನು ಎಂತು, ಅದೇ ಒಂದು ದೊಡ್ಡ ಇತಿಹಾಸ. ಆದ್ದರಿಂದ ಅದನ್ನೆಲ್ಲ ಇದೀಗ ಸಂಕ್ಷಿಪ್ತವಾಗಿ ಎಲ್ಲ ತಿಳಿಸಿದ್ದಾರೆ. ಆದ್ದರಿಂದ ಶ್ರೀರಾಮ ಮಂದಿರ, ಒಂದು ರಾಮಲಲ್ಲಾ ಅದು ಪ್ರತಿಷ್ಠಾಪನೆ, ಆ ಕಾರ್ಯ ಈ ತಿಂಗಳು 22ನೇ ತಾರೀಕು ಏನು ನಡೀತದೆ, ಅಲ್ಲಿಗೆ ಎಲ್ಲರಿಗೂ ಕೂಡ ಇಡೀ ದೇಶಕ್ಕೆ ಆಮಂತ್ರಣ ಕೊಟ್ಟು ಅಲ್ಲಿಂದ ಕಳಿಸಿದ್ದಾರೆ ಆ ಟ್ರಸ್ಟಿನವರು. ಎಲ್ಲರಿಗೂ ಶ್ರೀರಾಮಚಂದ್ರರ ಆಶೀರ್ವಾದ ಸದಾಕಾಲ ಇರಲಿ, ಕುಮಾರಶಿವನವರ ಕೃಪೆ ಇರಲಿ ಅಂತ ಹಾರೈಸಿ ನಮ್ಮ ಮಾತನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಊರ್ತಾದಂಥ ಹುಬ್ಬಳ್ಳಿ ಹಾಗೂ ವೀರಕನೋಟ ಹಾಂಗಲ್ ಇವರು ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ನೀಡಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ವಂದನೆಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಮುಖ್ಯ ವಕ್ತಾರರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಗುರುರಾಜ್ ಕುಲಕರ್ಣಿಯವರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ ಅನಂತ ವಂದನೆಗಳನ್ನು ಸಲ್ಲಿಸಿ